ಎಲ್ಲರಿಗೂ ನಮಸ್ಕಾರ. ಮನಸ ಅಭಿರುಚಿ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಮನೇಲೆ ಗೀ ರೈಸ್ ಜೊತೆಗೆ ಪನ್ನೀರ್ ಕುರ್ಮಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಸ್ವಲ್ಪ ಗೋಡಂಬಿ, ಕೆಂಮೆಣಸಿನ್ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಪುದೀನ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ತಗೊಂಡು ಚೆನ್ನಾಗಿ ಹುರ್ಕೊಬೇಕು. ಈಗ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿ ಜೊತೆಗೆ ಸ್ವಲ್ಪ ಕಾಯಿ ಕೂಡ ಸೇರಿಸ್ಕೊಂಡು ನಾವು ರುಬ್ಕೊಬೇಕಾಗುತ್ತೆ. ನೀವು ಬೇಕಾದ್ರೆ ಮೊಸರು ಅಥವಾ ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಕೊಬೋದು, ಅದು ಥಿಕ್ನೆಸ್ ಬರೋಕ್ಕೋಸ್ಕರ. ಅದಾದಮೇಲೆ ನಿಮಗೆ ಬೇಕಾಗಿರೋ ತರಕಾರಿಗಳು ಜೊತೆಗೆ ಸ್ವಲ್ಪ ಹಸಿ ಬಟಾಣಿ ತೊಗೊಬೇಕು. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕೊಳ್ಳಿ. ನಂತರ ಹಚ್ಚಿಟ್ಕೊಂಡಿರುವ ತರಕಾರಿಗಳು, ನಾವಿಲ್ಲಿ ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ, ಬೀನ್ಸ್ ಮತ್ತು ಬಟಾಣಿ ಯೂಸ್ ಮಾಡ್ತಿದ್ವಿ. ನಿಮ್ಗೆ ಇಷ್ಟವಾಗಿರೋ ತರಕಾರಿ ಕೂಡ ನೀವು ಹಾಕೊಬೋದು. ನೋಡಿ, ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನಂತರ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಹುರ್ಕೊಬೇಕು. ಒಂದೆರಡು ನಿಮಿಷ 3 ನಿಮಿಷ ಬಿಟ್ಟರೆ ಸ್ವಲ್ಪ ಕುದೀತಿರ್ಬೇಕಾದ್ರೆ ನೀವು ಅರ್ಧ ಲೋಟದಷ್ಟು ನೀರು ಹಾಕೊಬೇಕು. ನೋಡಿ, ನಿಮ್ಗೆ ಯಾವ ರೀತಿಲಿ ಥಿಕ್ನೆಸ್ ಬೇಕೋ ಆ ರೀತಿ ನೋಡಿಕೊಂಡು ನೀವು ಸ್ವಲ್ಪ ನೀರು ಹಾಕೊಬೇಕು. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ನಾವಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಪುಡಿ ಉಪ್ಪು ಅಥವಾ ಹಿಮಾಲಯನ್ ಸಾಲ್ಟ್ ಕೂಡ ಹಾಕೊಬೋದು. ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕುದಿ ಬರ್ಬೇಕಾದ್ರೆ ನಾವು ಪನ್ನೀರ್ನ ಹಾಕೊಬೇಕಾಗುತ್ತೆ. ನಾವಿಲ್ಲಿ ಪನ್ನೀರ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಹಾಕೊತಾ ಇದ್ದೀವಿ. ನೀವು ಹಂಗೆ ಕೂಡ ಹಾಕೊಬೋದು. ಎಲ್ಲಾನು ಸೇರಿಸಿ ಈ ಥರ ಮಿಕ್ಸ್ ಮಾಡಿ. ಈ ರೀತಿ ಕುದಿಬೇಕಾದ್ರೆ ಅದನ್ನ ಮುಚ್ಚಿ 1 ವಿಷಲ್ ಬರೋವರೆಗೂ ಬಿಡಬೇಕು. ವಿಷಲ್ ಆದಮೇಲೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ. ಈಗ ನಿಮಗೆ ರುಚಿಯಾದ ಪನ್ನೀರ್ ಕುರ್ಮಾ ಗೀ ರೈಸ್ ಜೊತೆಗೆ ಸವಿಯಲು ಸಿದ್ಧ. ಇನ್ನು ಇದೇ ರೀತಿಯಾದ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡಿ. ಇದನ್ನ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.